ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷ ಗುರು ಪೂರ್ಣಿಮೆ, ವ್ಯಾಸ ಪೂರ್ಣಿಮೆ ಅಂತ ಹೇಳ್ತೇವೆ. ಅದಕ್ಕೋಸ್ಕರವಾಗಿ ವೇದವ್ಯಾಸರ ಬಗ್ಗೆ ಎರಡು ಮಾತುಗಳನ್ನು ಹೇಳುತ್ತೇನೆ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಸುಖತಾತಂ ತಪೋನಿಧಿಂ. ವ್ಯಾಸರನ್ನ ಪರಿಚಯ ಮಾಡ್ತಕ್ಕಂಥ ಶ್ಲೋಕ ಇದು. ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಂ. ವಸಿಷ್ಠರು ಮತ್ತು ಶಕ್ತಿ ದೇವತೆಯ ಮೊಮ್ಮಗನಾಗಿರ್ತಕ್ಕಂಥವರು. ಆಮೇಲೆ ಸುಖತಾತಂ, ಸುಖ ಮಹರ್ಷಿಯ ತಂದೆಯಾಗಿರ್ತಕ್ಕಂಥ ವೇದವ್ಯಾಸರನ್ನ ವಂದಿಸುತ್ತೇನೆ. ಪರಾಶರ ಆತ್ಮಜಂ, ಪರಾಶರ ಮಗನಾಗಿರತಕ್ಕಂಥ ವೇದವ್ಯಾಸರನ್ನ ವಂದಿಸುತ್ತೇನೆ. ಏನಂತಂದರೆ, ಗುರುಗಳಿಗೆ ವಂದನೆಯನ್ನು ಹೇಳುವಂಥ ಕ್ರಮ. ನಾನು ವಸಿಷ್ಠನಪ್ತಾರಂ, ವಸಿಷ್ಠರ ಮೊಮ್ಮಗನಿಗೆ ನಮಸ್ಕರಿಸುತ್ತೇನೆ. ಶಕ್ತಿದೇವಿಯ ಮೊಮ್ಮಗನಿಗೂ ನಮಸ್ಕರಿಸುತ್ತೇನೆ. ಪರಾಶರ ಮಗನಿಗೆ ನಮಸ್ಕರಿಸುತ್ತೇನೆ. ಸುಖ ಮಹರ್ಷಿಯ ತಂದೆಗೆ ನಮಸ್ಕರಿಸುತ್ತೇನೆ. ಹೀಗೆ ಬಿಡಿಸಿಕೊಳ್ಳಬಹುದು. ಕಾರಣ ಏನು ಅಂತಂದರೆ, ವೇದವ್ಯಾಸರು ತಮ್ಮ ಜನ್ಮವನ್ನು ಇವತ್ತು ತಾಳಿರುವಂಥ ದಿನ ಇದು. ಸಾಮಾನ್ಯವಾಗಿ ವೇದವ್ಯಾಸರು ಈ ರೀತಿ ಹೊಗಳುವಂಥ ಅಭ್ಯಾಸ ಇದೆ ಲೋಕದಲ್ಲಿ. ಅವರನ್ನು ವ್ಯಾಸರು ಅಂತ ಕರೆದಿರೋದಕ್ಕೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳು, ವೇದಗಳನ್ನು ಪಾಠ ಮಾಡಿರುವಂಥದ್ದು, ವೇದಗಳನ್ನು ವಿಭಾಗ ಮಾಡಿರುವಂಥದ್ದು ವಿಶೇಷವಾದ ಅವರ ಕರ್ತವ್ಯ. ಹಾಗಾಗಿ ಅವರನ್ನು ವೇದವ್ಯಾಸರು ವೇದವ್ಯಾಸರು ಎಂದು ಕರೆಯಲಾಯಿತು. ಆಷಾಢ ಶುದ್ಧ ಪೂರ್ಣಿಮೆಯ ಈ ದಿನದಂದು ಅವರು ಪರಾಶರ ಸತ್ಯವತಿಯರ ಯಮುನಾ ನದಿಯ ದ್ವೀಪದಲ್ಲಿ ವೇದವ್ಯಾಸರು ಜನಿಸಿದರು. ಅಂದರೆ ಪೂರ್ಣಿಮೆಯ ದಿನದಂದು ಪರಾಶರ ಋಷಿಗೆ ಮತ್ತು ಸತ್ಯವತಿಯರಿಗೆ ಮಗನಾಗಿ ಜನಿಸಿರತಕ್ಕಂಥದ್ದು ವಿಶೇಷವಾದದ್ದು. ಹಾಗಾಗಿ ಅವರನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಯಿತು. ಅಂದರೆ ವೇದವ್ಯಾಸರ ತಂದೆ ಪರಾಶರ ಋಷಿ, ಪರಾಶರ ಋಷಿಯ ಪತ್ನಿ ಸತ್ಯವತಿ, ಇವರ ಮಗನೇ ವೇದವ್ಯಾಸರು. ಇವರು ಯಮುನಾ ನದಿಯ ದ್ವೀಪದಲ್ಲಿ ಜನಿಸಿದರು ಅಂತ ಐತಿಹಾಸಿಕ ಹೇಳುವಂಥದ್ದು. ಆಮೇಲೆ ಇವರು ಐಕ್ಯ ಅನ್ನುವಂಥದ್ದು ಕೇಳಿ ಬಂದಿಲ್ಲ. ಇವರು ಚಿರಂಜೀವಿಗಳಾಗಿರೋದ್ರಿಂದ ಇನ್ನೂವರೆಗೂ ಕೂಡ ಇವರು ಜೀವಿತವಾಗಿ ಇದ್ದಾರೆ ಅನ್ನುವಂಥದ್ದು ತಿಳಿಯುವಂಥ ವಿಚಾರ. ಇವರು ವಿಶೇಷವಾಗಿ ವೈಶಂಪಾಯನ ಮತ್ತು ಜೈಮಿನಿ ಮತ್ತು ಪೈಲ, ಸುಮಂತು ಎಂಬವ 4 ಋಷಿಗಳಿಗೆ, ಶಿಷ್ಯರುಗಳಿಗೆ ವೇದಗಳನ್ನು ಪಾಠ ಮಾಡಿದರು. 4 ಭಾಗವಾಗಿ ಬಂತು. ಅದನ್ನು ವೇದವ್ಯಾಸರು ಎಂದು ಕರೆಯಲಾಯಿತು. ಒಬ್ಬೊಬ್ಬರಿಗೆ ವೇದಗಳನ್ನು ಹೇಳಿರುವಂಥದ್ದು ಒಂದೊಂದು ವೇದವಾಗಿ ರೂಪುಗೊಂಡಿತು. ಅದಕ್ಕೂ ಮುಂಚೆ ಅದು ಕೇವಲ ಒಂದೇ ಒಂದು ವೇದವಾಗಿತ್ತು. ಈ 4 ಜನರಿಗೆ ಪಾಠ ಮಾಡಿರೋದ್ರಿಂದ 4 ವೇದಗಳಾಗಿ ಹೊರಬಂತು. ಆದ್ದರಿಂದ ಇದನ್ನ ವೇದವ್ಯಾಸರ ಪೂರ್ಣಿಮೆ, ವೇದವ್ಯಾಸರ ದಿನ, ವೇದವ್ಯಾಸರ ಜನ್ಮದಿನ, ಇದು ಗುರು ಪೂರ್ಣಿಮೆ ಎಂದು ಕರೆಯಲಾಯಿತು. 4 ಜನ ಶಿಷ್ಯರಿಗೆ ಇವರು ಪಾಠ ಮಾಡಿರುವುದರಿಂದ, ವೇದಗಳನ್ನು ಪಾಠ ಮಾಡಿರುವುದರಿಂದ 4 ವೇದಗಳಾಗಿ ಹೊರಹೊಮ್ಮಿರುವುದರಿಂದ ಇದನ್ನು ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ ಎಂದು ಕರೆಯಲಾಯಿತು. ಆದ್ದರಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಗುರುಗಳನ್ನು ತಮ್ಮ ತಮ್ಮ ಪ್ರೀತಿ ಭಕ್ತಿಯಿಂದ ಅವರನ್ನು ಗೌರವಿಸುವಂಥದ್ದು ಇವತ್ತು ಕಂಡು ಬಂದಿರುವಂಥದ್ದು. ಗುರುಗಳು ದೊಡ್ಡವರು ಅನ್ನುವಂಥ ಮಾತು ಎಲ್ಲ ಕಡೆಗೂ ಇದೆ. ಯಾರು ಗುರುಗಳನ್ನು ದೊಡ್ಡವರು ಅಂತ ತಿಳಿತಾರೋ ಅವರು ಬಹಳ ದೊಡ್ಡವರಾಗ್ತಾರೆ. ಗುರುಗಳಿಗೆ ಎಷ್ಟು ಭಕ್ತಿಯನ್ನು ಅವರು ಇಟ್ಟುಕೊಂಡಿರ್ತಾರೋ ಅವರು ಅಷ್ಟು ದೊಡ್ಡವರಾಗ್ತಾರೆ. ಗುರುಗಳನ್ನು ಎಷ್ಟು ದೊಡ್ಡವರೆಂದು ಯಾರು ತಿಳಿಯುತ್ತಾರೆಯೋ ಅಷ್ಟು ದೊಡ್ಡವರು ಆಗಿ ಅವರು ಈ ಲೋಕದಲ್ಲಿ ಭೂಷಿತರಾಗುತ್ತಾರೆ. ಹಾಗಾಗಿ ಗುರುಗಳನ್ನು ಯಾವಾಗಲೂ ಕೂಡ ಸಾಮಾನ್ಯವಾಗಿ ನೋಡಬಾರದು, ತಿಳಿಯಬಾರದು.
ಗುರುಗಳನ್ನು ಗುರುಗಳೆಂದೇ ತಿಳಿಯಬೇಕು, ಗುರುಗಳನ್ನು ದೊಡ್ಡವರೆಂದು ತಿಳಿಯಬೇಕು. ಜ್ಞಾನವನ್ನು ನೀಡಿದವರು, ಬೆಳಕನ್ನು ನೀಡಿದವರು, ಜೀವನವನ್ನು ಪವಿತ್ರ ಮಾಡಿದವರು, ಈ ಭೂಮಿಯಲ್ಲಿಯೇ ಅವರಿಗೆ ಸ್ವರ್ಗವನ್ನು ಉಂಟು ಮಾಡಿದವರು. ಹಾಗಾಗಿ ಗುರು ಪೂರ್ಣಿಮೆ ಅನ್ನುವಂಥದ್ದು ಬಹಳ ಮಹತ್ವಕಾರಿಯಾಗಿರುವಂಥದ್ದು. ಆದ್ದರಿಂದ ಇವತ್ತು ಎಲ್ಲರಿಗೂ ಅಂತಹ ವೇದವ್ಯಾಸರ ಮಾಡಿರ್ತಕ್ಕಂಥ ಗುರುಗಳ ಆಶೀರ್ವಾದ ಎಲ್ಲರಿಗೂ ಲಭ್ಯವಾಗಲಿ. ಎಲ್ಲರೂ ಗುರುಗಳ ಸೇವೆಯನ್ನು, ಗುರುಗಳ ಭಕ್ತಿಯನ್ನು ಸಲ್ಲಿಸಿ ಕೃತಾರ್ಥರಾಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಗೊಳಿಸಿ ವಿರಾಮಗೊಳಿಸುತ್ತೇನೆ. ಹರಿ ಓಂ ತತ್ಸತ್.